ಕೋಳಿ ಕಲ್ ಕಟ್ಟಿಡ ಹತ್ತದ್ರೆ ಆ ನನ್ನ ಮಗ ಸಡಕ್ಲೇನ್ ಕಾಟ, ಹತ್ತದೇ ಇದ್ರೆ ಅತ್ತೆ ತರ ಆ ನನ್ನ ಮಗ ಸಿಎಂ ಕಾಟ. ನಾನ್ ಯಾಕಾದ್ರೂ ಎಲೆಕ್ಷನ್ ನಿಂತು ಮಂತ್ರಿ ಆದ್ನೋ ಅಂತ ವ್ಯಥೆ ಆಗ್ಬಿಟ್ಟೈತೆ. ನನಗ್ ಗೊತ್ತು ದಣಿ, ನನಗ್ ಗೊತ್ತು ನೀವೀಗ ಅಪ್ಸೆಟ್ ಆಗ್ತೀರಾ ಅಂತ. ಅದಕ್ಕೆ ನೋಡಿ ದೊಡ್ಡವ್ರು ಹೇಳೋದು ಮನೇಲಿ ಹೆಣ್ಣನ ಅಯ್ಯೋನ್ಸ್ಬಾರ್ದು ಅಂತ. ನಾನು ಇದನ್ನೆಲ್ಲ ನೋಡಿ ನೋಡಿ ತಲೆ ಕೆಟ್ಟು ಒಂದು ಡಿಸಿಷನ್ ಬಂದ್ಬಿಟ್ಟಿದ್ದೇನೆ. ನಾನು ಈಗ ಎಲೆಕ್ಷನ್ ನಿಂತ್ಕೊಂಬೋಣ ಅಂತ ಮಾಡಿದ್ದೀನಿ. ಹೇಗೆ? ನೀನ ನ್ಯಾಯವಾಗಿ ಚಡ್ಡಿ ಕಟ್ಕೊಂಡು ನೆಲದ ಮೇಲೆ ನಿಂತ್ಕೊಳ್ಳೋದ್ ಕಲ್ತ್ಕೊಳ್ಳಲಿ. ಎದಳ ಬೇಕೆ ತೀರ್ಬೋಕಿ ನನ್ ಮಗನ್ ತಗೊಂಬಂದು ಹೋಗ್ ಬದುಕ್ನೊಳಗ. ಹೋಗಕ್ಕಿಲ್ಲಪ್ಪ. ಹೋಗ್ದೇ ಇದ್ರೆ ಬಂದಿಲ್ ಕುಲ್ತ್ಕೊಳ್ಳಪ್ಪ. ಬೆಟ್ಟ 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 ಗಿರಿ ವಾಟ್ ಮಿಸ್ಟರ್ ಬೆಟ್ಟು? ಫೌಂಟನ್ ನೀರೇ ಬಿಟ್ಟಿಲ್ಲ. ಬಿಡ್ತೀನಿ ಬೆಟ್ಟು, ಹೋಗ್ಬಿಡು. ಹೋಗ್ತೀನಿ. ನಿಂತ್ಕೋ. ಯಾರು? ಯಾರ ಪಾದ ಇದು? ಹೊನ್ನವಳ್ಳಿ ಶಾಸ್ತ್ರಿಗಳ ಪಾದ. ಏಳುಗಿರಿ ರಾಜ. ಇದೇನ್ ಜೋಯಿಸ್ರೆ ಇಷ್ಟ ಕೆಡ್ದಾಗ ನಗ್ತಾ ಇದ್ದೀರಾ? ಎಲ್ಲಾ ನನ್ನ ಕರ್ಮ. ಕರ್ಮ? ನಿಮ್ಮ ದಾಂಪತ್ಯ ಜೀವನಕ್ಕೆ ಒಳ್ಳೆಗಳಿಗೆ ಹುಡುಕಿ 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 ನನ್ನ ದಾಂಪತ್ಯ ಜೀವನನೇ ಹದಗೆಟ್ಟಿದೆ. ಅಯ್ಯೋ ಯಾಕೆ ಹಿಂಗ ಹಂಗಾರ ಆಗ್ತಾ ಇದ್ದೀರಾ? ಕುಂತ್ಕೊಳ್ಳಿ. ಒಸಿ ತಣ್ಣಗ್ ಪಾನ್ಕ ಕುಡ್ದು ಆಮೇಲೆ ಒಳ್ಳೆಗಳಿಗೆ ಹುಡುಕಿವ್ರಂತೆ. ಇಂದು ಎಲ್ಲ ಗ್ರಹಗಳು ಕೂಡು ಬಂದಿದೆ. ನೀವಿವತ್ತು ಶೋಭನ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಪ್ರಶಸ್ತವಾದ ದಿನ. ಇವತ್ತೇ ಪ್ರಶಸ್ತವಾದ ದಿವಸ. ಇವತ್ತು ಬಿಟ್ರೆ ಇನ್ನು 8 ತಿಂಗಳು ಕಾಯ್ಬೇಕಾಗತ್ತೆ. ಇವತ್ತು ಶೋಭನ ಮಾಡ್ಕೊಬಿಡಿ. ಅಲ್ಲ, ಇಡೀ ಕರ್ನಾಟಕನೇ ಹತ್ಕೊಂಡ್ ಬೇಯ್ತಾ ಇರ್ಬೇಕಾದ್ರೆ ನಾನ್ ಮಾತ್ರ ಪ್ರಸ್ತಾವ ಮಾಡ್ಕೊಂಡ್ರೆ ಯಾರಾದ್ರೂ ಕ್ಯಾಕಸ್ ಮಕ್ಕಕ್ಕೆ ಅಂತ ಉಗೆಲೂರೆ. ದಣಿ ದಯವಿಟ್ಟು ನೀವು ಸ್ವಲ್ಪ ಇರ್ತೀರಾ? ಹೇಳಿ ಶಾಸ್ತ್ರಿಗಳೇ, ಒಳ್ಳೆಗಳಿಗೆ ಯಾವುದು ಅಂತ ಹೇಳಿ ಮುಂದಿನ ಏರ್ಪಾಟ್ ನಾನ್ ಮಾಡ್ತೀನಿ. ಹೇಳಿ. ಇಂದು ಸಂಜೆ 6:45 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಪತಿ ಪತ್ನಿಯರ ಸಮಾಗಮವಾದ್ರೆ ಇಂಥ ಲೋಕೋದ್ಧಾರಕರು ಜನನವಾಗ್ತಾನೆ. ಎಂತ ಇಂತ ಇಂತ ನಮ್ಗೆ ಹೆಣ್ಮಗು. ಯಾರ್ ದೇವ್ರು ಮಾತಾಡ್ತಾ ಇರೋದು? ನಾನು ಸಿಎಂ ಮಾತಾಡ್ತಾ ಇರೋದು. ನಿಮಗ್ ನನ್ನ ನಂಬರೇನಾ ಪಿತಾಜಿ ಸಿಕ್ಕಿದ್ದು? ಬೇರೆ ಇನ್ಯಾರ ನಂಬರು ಸಿಕ್ಲಿಲ್ವಾ? ಅದ್ ಸರಿ, ಏನ್ ವಿಷಯ? ಏನ್ ಮಾಡ್ತಾ ಇದ್ದೀರಿ? ಬೇಗ ಬನ್ರಿ. ನಾನಿನ್ನು ಏನು ಮಾಡ್ಲಿಲ್ಲ ತಂದೆ. ಪಾರ್ಟಿ ಮೀಟಿಂಗ್ ಇದೆ, ನಿಮಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ. ನಾನೀಗ ಅಲ್ಲಿಗೆ ಬರ್ಲೇಬೇಕಾ? ಬೇಗ ಬನ್ರಿ. ಆಯ್ತು ಅಪ್ಪಾಜಿ. ಹೀಗೆ ನನ್ನ ಕಾಡಬೇಡ ಚಿನ್ನ, ಹೀಗೆ ನನ್ನ ಕಾಡಬೇಡ ಚಿನ್ನ. ಯಾಕೆ ಈ ಸಂಪತ್ತಿಗೆ ನನ್ನ ಹೊರಗಡೆ ಹಾಕಿ ಬಾಗಿಲು ಹಾಕಿ ಮಾಡಿ ಮೇಲೆ ಹೋಗ್ಬೇಕಾಯ್ತಾ? ಯಾಕೆ ಇಷ್ಟ ಬೇಗ ಬಂದ್ಬಿಟ್ರಲ್ಲ? ಯಾರ ಟೈಮ್ ಹೆಂಗೈತೋ ಏನೋ ನನಗ್ ಗೊತ್ತಿಲ್ಲ. ಕೋಳಿ ನಮ್ ಟೈಮ್ ಮಾತ್ರ ನಮ್ ತಾಯಿ ಸತ್ವಾಗೂ ಚೆನ್ನಾಗಿಲ್ಲ ಕಯ. ಯಾಕೆ ಏನಾಯ್ತು ದಣಿ? ಪಾರ್ಟಿ ಮೀಟಿಂಗು ಬಾರೋ ನನ್ ಮಗನೇ ಅಂತ ಫೋನ್ ಮಾಡಿದ್ರು. ಯಾರು ಫೋನ್ ಮಾಡಿದ್ದು? ಸಿಎಂ ಫೋನ್ ಮಾಡಿದ್ದ. ರಾಂಗ್ ನಂಬರ್ ಅಂತ ಇಟ್ಬಿಡಕ್ ಆಗ್ತಾ ಇರ್ಲಿಲ್ವಾ? ಅಯ್ಯೋ, ನಿನ್ನಷ್ಟು ಹೊಳಿಲಿಲ್ವಲ್ಲೋ.
ಅದಕ್ಕೆ ನನ್ನನ್ನ ಒಳಗಡೆ ಬಿಟ್ಕೊಳ್ಳಿ ಅಂತ ಹೇಳಿದ್ದು ಸರಿ. ಇಷ್ಟಲ್ದಲೆ ನಿಮ್ಮನ್ನ ವಿಧಾನಸೌಧ ಮೆಟ್ಲ ಹತ್ತಿಸಿದ್ರ ಹೋಗೋಗಿ ದೇವ್ರ ಒಳ್ಳೇದ್ ಮಾಡ್ಲಿ ಮನೆ ಕಡೆ ಹುಷಾರು. ಹ್ಮ್. ಆ? ಅಲ್ಲಿ ಅಲ್ಲಿ ಹ್ಮ್. ನಾವು ಇಷ್ಟೆಲ್ಲ ತುರ್ತಾಗಿ ಇಲ್ಲಿ ಯಾಕೆ ಸೇರಿದ್ದೀವಿ ಅಂತಕ್ಕಂಥ ವಿಷಯ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಜನ ನಮ್ಮ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಖಾಕಿ ಖಾದಿ ಹಾಕಿರ್ತಕ್ಕಂಥ ಯಾವ ವ್ಯಕ್ತಿಯೂ ಹೊರಗಡೆ ತಿರುಗಾಡೋದಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಜನ ನಮಗೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟು ಇಲ್ಲಿಗೆ ಕಳಿಸಿರೋದು ಕಂಠಸಾಕಾರಗಳಲ್ಲಿ ಕೂತ್ಕೊಂಡು ಕಾರ್ಭಾರ ಮಾಡೋದಕ್ಕಲ್ಲ. ಅವರ ಮಾನ ಮರ್ಯಾದೆ ಆಸ್ತಿ ಪಾಸ್ತಿಗಳನ್ನ ಹದ್ದಿನ ಕಣ್ಣಿಟ್ಟು ನಿಷ್ಠೆಯಿಂದ ಕಾಪಾಡ್ಲಿ ಅಂತ. ಇಡೀ ಕರ್ನಾಟಕವೇ ಅಗ್ನಿಪರ್ವತವಾಗಿ ಹೊತ್ಕೊಂಡು ಹುರಿತಾ ಇರೋ ಇಂತಹ ಸಂದರ್ಭದಲ್ಲಿ ಕರ್ಫ್ಯೂ ಆಗ್ಲಿ 144 ಆಗ್ಲಿ ಜಾರಿಗೆ ತರೋದ್ರಿಂದ ಜನಗಳನ್ನ ಹತೋಟಿಗೆ ತರೋಕ್ ಸಾಧ್ಯ ಇಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ನಮ್ಮ ಸರ್ಕಾರದ ಬಗ್ಗೆ ಜನಕ್ಕೆ ಮತ್ತೆ ನಂಬಿಕೆ ಹುಟ್ಟಬೇಕಾದ್ರೆ ನಾವು ಈ ಮೋಹನ್ ರಾವ್ ಕೇಸ್ನಲ್ಲಿ ನ್ಯಾಯ ದೊರಕಿಸ್ಕೊಡ್ಲೇಬೇಕು. ಇಂಥ ಸಮಯದಲ್ಲಿ ಮೋಹನ್ ರಾವ್ ಕೊಲೆ ಕೇಸನ್ನ ಬೇರೆಯವರಿಗೆ ಒಪ್ಪಿಸಿ ಜನರ ಮನಸ್ಸನ್ನ ಬೇರೆ ಕಡೆ ಸೆಳಿಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಕೇಸನ್ನ ಸಿಬಿಐಗೆ ಒಪ್ಪಿಸ್ಬಿಡೋದು ಅಂತ. ಅದು ತುಂಬಾ ಲೇಟ್ ಆಗುತ್ತೆ ಮುಖ್ಯಮಂತ್ರಿಗಳೇ. ಈ ಕೇಸನ್ನ ಸಿಒಡಿಗೆ ಒಪ್ಪಿಸ್ಬಿಡೋಣ. ಸ್ವಲ್ಪ ಇರ್ತೀರಾ? ಯಾವ್ದಕ್ಕೋ ಒಂದಕ್ಕೆ ವಹಿಸಿದಣಿ, ಇಲ್ಲ ಅಂದ್ರೆ ಕೊಲೆಗಳಂತೂ ನಡೀತಾನೆ ಇರ್ತವೆ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ಟಾಡಾನ ಜಾರಿಗೆ ತಗೊಂಬಂದು ಎಲ್ರು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಡೋಣ. ಹೋಮ್ ಮಿನಿಸ್ಟರ್ ಆಗಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡೋದನ್ನ ಕಲ್ತ್ಕೊಳ್ರಿ. ನಮ್ದೇನು ಪ್ರಜಾಪ್ರಭುತ್ವನೋ ಇಲ್ಲ ಗೂಂಡಾರಾಜ ಅನ್ಕೊಂಡಿದಿರೋ? ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಸಿಒಡಿ ಇಂದಾಗ್ಲಿ ಸಿಬಿಐ ಇಂದಾಗ್ಲಿ ಏನು ಪ್ರಯೋಜನ ಇಲ್ಲ ಸರ್. ಇಂಥ ಒಂದು ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಈ ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ಬ್ರಿಲಿಯಂಟ್ ಸ್ಪೆಷಲಿಸ್ಟ್ ಬೇಕು ಸರ್. ಯು ಆರ್ ರೈಟ್. ಅಂತ ವ್ಯಕ್ತಿ ಯಾರಿದ್ದಾರೆ? ಇದಾರೆ ಸರ್. ಅನ್ಯಾಯ, ಅನಾಚಾರ, ದೌರ್ಜನ್ಯ, ದಬ್ಬಾಳಿಕೆ, ಗೂಂಡಾಗಿರಿನ ಧ್ವಂಸ ಮಾಡಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂಗಾರದ ಕಿರೀಟ ತೋರಿಸಿದ್ರಲ್ಲ, ದಟ್ ಬೋಲ್ಡ್ ಕಮಿಷನರ್ ಸೂರ್ಯ. ನೋ, ಒಬ್ಬ ಸುಪೀರಿಯರ್ ಆಫೀಸರ್ಗೆ ಓವರ್ಟೇಕ್ ಮಾಡಿ ಅವಮಾನ ಮಾಡಿದ್ನಲ್ಲ ಆ ಹೆಡ್ಲಾಂಗ್ ಸೂರ್ಯ ಏನ್ರಿ? ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವೇ ಬೆಲೆ ಕೊಡದೆ ಹೋದ್ಮೇಲೆ ಇನ್ನು ಬೇರೆಯವ್ರು ಹ್ಯಾಕ್ ಸರ್ ಬೆಲೆ ಕೊಡ್ತಾರೆ? ಸರ್, ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಆ ಡೇರ್ ಅಂಡ್ ಡೈನಮಿಕ್ ಸೂರ್ಯ ಬೇಕೇ ಬೇಕು ಸರ್. ವಿ ನೀಡ್ ಹಿಮ್. ಈಗ ಅದಕ್ಕೆ ಕಮಿಷನರ್ ಸೂರ್ಯ ಬರ್ತಿದಾರ? ಬಂದ್ರೆ ಬರ್ತಾರ ಬೆಳೆಯ. ಯಾರು ಮಾಡದೇ ಇರೋದನ್ನ ಮಾಡ್ತಿಲ್ಲ. ಸೆಕೆಂಡ್ಸ್ ಮಾರೋ ನಿಲ್ಸಿದ್ರೆ ಫ್ಯಾಕ್ಟ್ರಿನ ಲಾಕ್ಔಟ್ ಮಾಡ್ಬೇಕಾಗುತ್ತೆ. ರೇ, ನಾವೇನ್ ಕಳ್ಳಬಟ್ಟಿನ ತಯಾರಿಸದಿವಿ ಇಲ್ಲಿ. ಅವನೇನ್ ಅನ್ಕೊಂಡಿದ್ದಾನೆ? ಬ್ರಹ್ಮನ ವಿಷ್ಣುನ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಶಾಟ. I look after that, sir. Okay, sir. What is this, Mrs. Surya? ಡಿಸ್ಟಿಲರಿ ಫ್ಯಾಕ್ಟರೀಸ್ನೆಲ್ಲ ಸೀಸ್ ಮಾಡಿದ್ರಂತೆ? ಹೌದು. ಇಷ್ಟೊಂದು ಸಿನ್ಸಿಯಾರಿಟಿ ಪೊಲೀಸ್ನವ್ರು ಒಳ್ಳೇದಲ್ಲ ರೀ. ಇರಬೇಕು ಸಿನ್ಸಿಯಾರಿಟಿ. ಎಲ್ಲಿ? ಜನಗಳ ಮುಂದೆ ಮಾತ್ರ. ಇಲ್ಲ ಅಂದ್ರೆ ನಾವೆಲ್ಲ ಬದುಕೋದ್ ಕಷ್ಟ ರೀ. ಒಬ್ಬ ಜವಾಬ್ದಾರಿ ಇರೋ ಅಧಿಕಾರಿಯಾಗಿ ಕರಪ್ಷನ್ ಎನ್ಕರೇಜ್ ಮಾಡೋದಕ್ಕೆ ಹೇಗ್ ಸರ್ ಮನ್ಸು ಬರುತ್ತೆ ನಿಮ್ಗೆ? ಹೋಲ್ಡ್ ಯುವರ್ ಟಂಗ್. ನೀನಿನ್ನೂ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಳೀತಾ ಇರೋ ಕೂಸು. ಕರಪ್ಷನ್ ಇಲ್ಲ ಅಂದ್ರೆ ಪೊಸಿಷನ್ ಇಲ್ಲ ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಇದೆಲ್ಲ ಕಂಡ್ರು ಕಾಂಡ್ಯಾರಾಗಿರ್ಬೇಕು. ಯಾಕೆ ಸರ್ ಕಂಡು ಕಾಣದಂಗೆ ಇರ್ಬೇಕು? ಇಂಥದ್ನೆಲ್ಲ ನೋಡ್ಕೊಳ್ಳೋಕೆ ಸರ್ಕಾರ ನಮಗೆ ಸಂಬಳ ಕೊಡಲ್ವಾ? ಸರ್ಕಾರ ಸಂಬಳ ಕೊಡ್ತಿದೆ ನಿಜ. ಆದ್ರೆ ನೀವು ಮುಚ್ಚಿರೋ ಫ್ಯಾಕ್ಟರಿಗಳ ಯಜಮಾನರುಗಳು ಈ ಸರ್ಕಾರಕ್ಕೆ ಸಂಬಳ ಕೊಡೋ ದಣಿಗಳು ಅಂತ ಗೊತ್ತಿದೆ ನಿಮ್ಗೆ? ಡೂಪ್ಲಿಕೇಟ್ ಡ್ರಿಂಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಸರ್ಕಾರ ಮತ್ತು ಸಮಾಜನ ಸ್ವಾಹ ಮಾಡ್ತಿರೋ ಕದಿಮ್ರಿ ರಾಜ್ಯ ಆಳ್ತಿದಾರೋ, ಅಥವಾ ಪ್ರಜಾಪ್ರಭುತ್ವವನ್ನ ಪವಿತ್ರವಾದ ಪ್ರಿನ್ಸಿಪಲ್ ಅಲ್ಲಿ ಎಲೆಕ್ಟ್ ಆಗಿ ಬಂದ ಪ್ರತಿನಿಧಿಗಳಿಗೆ ರಾಜ್ಯ ಆಳ್ತಿದಾರೋ? ಆ ಕಾಮನ್ ಸೆನ್ಸ್ ನಿಮಗಿದೆ ಅಂತ ತಿಳ್ಕೊಂಡಿದ್ದೆ. ಬಟ್ ಯು ಹ್ಯಾವ್ ಪ್ರೂವ್ಡ್ ದಟ್ ಯು ಆರ್ ನಾನ್ ಸೆನ್ಸ್ ಅಂತ. ಒಳ್ಳೆ ಕೆಲಸ ಮಾಡ್ಕೊಂಡ್ಬಂದ ಅಧಿಕಾರಿಗಳಿಗೆ ಸಭಾಷ್ಗಿರಿ ಕೊಟ್ಟು ಎನ್ಕರೇಜ್ ಮಾಡೋದನ್ನ ಬಿಟ್ಟು ಅವ್ರಿಗೆ ಮುಟ್ಟಾಲ್ಗಿರಿ ಕೊಟ್ಟು ಮೂಲೆಗುಂಪು ಮಾಡ್ತಿರೋ ನಿಮ್ಮಂತ ಅಧಿಕಾರಿಗಳಿರೋದ್ರಿಂದಾನೆ ನಿಷ್ಠಾವಂತರಿಗೆ ಬೆಲೆ ಇಲ್ಲದೆ ಆಗಿರೋದು. ಸೂರ್ಯ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಕಷ್ಟಪಟ್ಟು
ಲೆಕ್ಕವಿಲ್ದಷ್ಟು ಡೂಪ್ಲಿಕೇಟ್ ಡ್ರಿಂಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಕಳ್ಳರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನೆಲ್ಲ ಸೀಸ್ ಮಾಡ್ಕೊಂಡು ಬಂದಿದ್ದೀನಿ ಜಸ್ಟ್ ಫಾರ್ ದ ಸೇಕ್ ಆಫ್ ಪ್ರೊಸೀಜರ್.